ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು? ಲೇಟ್ ಫೀಸ್ ಇಲ್ಲದೆ ಲಾಸ್ಟ್ ಡೇಟ್ 31st July ಆಫ್ ಎವ್ರಿ ಇಯರ್. ಇದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಲಾಸ್ಟ್ ಡೇಟ್ ವಿದೌಟ್ ಲೇಟ್ ಫೀಸ್. ಸಪೋಸ್ ಅರ್ಲಿಯೆಸ್ಟ್ ಡೇಟ್ ಯಾವುದು? ಲಾಸ್ಟ್ ಡೇಟ್ ಓಕೆ, ಅರ್ಲಿಯೆಸ್ಟ್ ಡೇಟ್ ಯಾವಾಗ ಮಾಡ್ಬೋದು? ಲಾಜಿಕಲಿ ಹೇಳೋಂಗಿದ್ರೆ 1st April ಮಾಡ್ಬೋದಲ್ವ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಫಾರ್ಮ್ ಬಿಡಬೇಕಷ್ಟೆ. ಈ ಸಲ ಬೇಗನೆ ಬಿಟ್ಟಿದ್ದಾರೆ, ಮಾಡಬಹುದು, ನೋ ಪ್ರಾಬ್ಲಮ್. ಹಾಗಿದ್ರೆ ನಾವು ಯಾಕೆ ಮಾಡಲ್ಲ? ಎಷ್ಟು ಜನ ಯಾಕೆ IT ಫೈಲ್ ಮಾಡಲ್ಲ? ಅಂದರೆ 1st April ನಂತರ ಕೂಡಲೇ ಯಾಕೆ ಮಾಡಲ್ಲ? ನೋಡಿ, 2-3 ವಿಷಯ ಇದೆ. ಒಂದು, TDS ರಿಟರ್ನ್ ಫೈಲ್ ಮಾಡೋದಕ್ಕೆ ಲಾಸ್ಟ್ ಡೇಟು 31st May. TDS ಸಪೋಸ್ ನಿಮ್ದು ಏನಾದ್ರು ಡಿಡಕ್ಟ್ ಆಯಿತು ಅಂದ್ಕೊಳ್ಳೋಣ, ಲಾಸ್ಟ್ ಕ್ವಾರ್ಟರ್ದು Jan to March, ಅದು ಡಿಡಕ್ಟ್ ಆಗಿರೋ TDSನ್ನು ಪೇಮೆಂಟ್ ಮಾಡಿದ ನಂತರ ರಿಟರ್ನ್ ಫೈಲ್ ಮಾಡೋದಿದೆ, ಅದು 31st May. ಅಂದರೆ TDS ಇರೋರ್ದು ಏನಾಗುತ್ತೆ, 31st Mayಗೆ ರಿಟರ್ನ್ ಫೈಲ್ ಮಾಡಿದ್ರೂ ಸಹ ಮಾಡಬಹುದಾಗಿರೋದ್ರಿಂದ ಎಷ್ಟೋ ಜನ ಮಾಡ್ತಾಯಿದ್ದಾರೆ. ನಿಮಗೆ 10th of June ಅದು ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಟ್ರೇಸಸ್ಸಲ್ಲಿ, ದಟ್ ಈಸ್ 26AS ಅಲ್ಲಿ. ಇದು ಒಂದು. ಎರಡನೇದು, AIS ಮತ್ತು TIS ಅಂತೇಳಿ ಆಟೋ ಪಾಪ್ಯುಲೇಟೆಡ್ ಫಾರ್ಮ್ಗಳಿದೆ. ಇದರಲ್ಲಿ ನೀವು ತೊಗೊಂಡ್ರೆ ಒಂದು 23 ರೂಪಾಯಿ ಇಂಟ್ರೆಸ್ಟು, 56 ರೂಪಾಯಿ ಇಂಟ್ರೆಸ್ಟು ಸೇವಿಂಗ್ಸ್ ಬ್ಯಾಂಕಲ್ಲಿ ಅಥವಾ FDಯಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು, ಈ ಥರ ಎಲ್ಲ ಬೇರೆ ಬೇರೆ ಪ್ಯಾರಾಮೀಟರ್ಸ್ದು ನಿಮಗೆ ಕ್ಯಾಲ್ಕುಲೇಷನ್ಗಳು ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಪ್ಯಾನ್ನಲ್ಲಿ. ಇದು ರಿಫ್ಲೆಕ್ಟ್ ಆಗೋದಕ್ಕೂ ಟೈಮ್ ಹಿಡಿತದೆ. ಅಂದರೆ TDSನ್ನೇ ಲೆಕ್ಕ ಹಿಡಿದ್ರೂ ಸಹ AS TS ಬಿಟ್ಬೇಡ, ಅದರಲ್ಲೂ ಕೂಡ ಈ ಇಂಟ್ರೆಸ್ಟ್ದೆಲ್ಲ ಕ್ಯಾಲ್ಕುಲೇಷನ್ ಅಲ್ಲೂ ಇದೆ, AS TS ಅಲ್ಲೂ ಇದೆ. ನಿಮಗೆ 10th of June ಅನ್ನೋದು ಮಿನಿಮಮ್, 31st July ಅನ್ನೋದು ಮ್ಯಾಕ್ಸಿಮಮ್. ಏನರ್ಥ ಆಯಿತು? TDS TCS ಅಥವಾ ಇಂಟ್ರೆಸ್ಟ್ ಏನಾದರೂ ಸಂಪಾದನೆ ಮಾಡಿರೋರು ಡೌಟ್ ಇದ್ದರೆ, ಇರಬಹುದು ಅಂತ ಡೌಟ್ ಇದ್ದರೆ, ನೀವು 10th of Juneಗಿಂತ ಮುಂಚೆ IT ಫೈಲ್ ಮಾಡಬಾರ್ದು. ಮಾಡಿದರೆ ಏನಾಗ್ಬೋದು ಮುಂಚೆ ಅಂತ ಕೇಳಿದ್ರೆ, IT ತಗೊಳ್ಳುತ್ತೆ. ನಾಳೆ ದಿವಸ TDS ಅಪ್ಡೇಟ್ ಆಗುತ್ತೆ ಪೋರ್ಟಲಲ್ಲಿ. ಅಪ್ಡೇಟ್ ಆದಾಗ ನಿಮಗೊಂದು ನೋಟಿಸ್ ಬರುತ್ತೆ, ಡಿಸ್ಕ್ರಿಪೆನ್ಸಿ. ನೀನು ಫೈಲ್ ಮಾಡಿದೆಯಾ IT, ಅದ್ರ ಪ್ರಕಾರ ನಿಂದು ಏನು ಇಂಟ್ರೆಸ್ಟ್ ತೋರಿಸಿಲ್ಲ, TDS ಇಲ್ಲ, ಏನೂ ಇಲ್ಲ, ಫೈಲ್ ಮಾಡಿದೆಯಾ. ಆದರೆ ಫೈಲ್ ಆದಮೇಲೆ ರಿಫ್ಲೆಕ್ಟ್ ಆಯಿತು ಅಂತ ಬರ್ತಾಯಿದೆ. ಆಗ ಡಿಸ್ಕ್ರಿಪೆನ್ಸಿ ಬಂದು ರೀಸಬ್ಮಿಟ್ ಮಾಡಬೇಕಾದ್ರೆ ಪ್ರಮೇಯ ಬರುತ್ತೆ IT ಫೈಲ್ ಮಾಡುವಾಗ. ಫಾರ್ಮ್ 16 ಸಹ ಬರೋದು ಲೇಟೇ, ಇಷ್ಟು ಬೇಗ ಬರೋದಿಲ್ಲ. ಅವ್ರು TDS ರಿಟರ್ನ್ ಫೈಲ್ ಮಾಡಿದ ನಂತರ ಫಾರ್ಮ್ 16 ಕೊಡೋರು ಇದ್ದಾರೆ. TDS ರಿಟರ್ನ್ ಫೈಲ್ ಮಾಡಿ ನಿಮ್ಮ ಅಕೌಂಟಿಗೆ ರಿಫ್ಲೆಕ್ಟ್ ಆದಮೇಲೆ, ಕೆಲವು ಲಾಸ್ಟ್ ಡೇಟ್ವರೆಗೂ ಕಾಯೋದು TDS ರಿಟರ್ನ್ ಫೈಲ್ ಮಾಡೋರು ಇದ್ದಾರೆ. ಅಂದರೆ 10th June ಕೂಡ ಮಿನಿಮಮ್ ಡೇಟ್ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ ಕೆಲವೊಮ್ಮೆ. ಸಮ್ಟೈಮ್ಸ್ ಎಂಪ್ಲಾಯರ್ ಮೈಟ್ ಡಿಲೇ. ಹಾಗಾಗಿ ಕೇಸ್ ಟು ಕೇಸ್ ಇದು ಬದಲಾಗುತ್ತೆ. ಸೊ ರಿಟರ್ನ್ ಫೈಲ್ ಮಾಡೋದಕ್ಕೆ ಒಬ್ಬ ಕನ್ಸಲ್ಟೆಂಟ್ಗೆ ಅಥವಾ ಒಬ್ಬ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗಿರ್ಬೋದು ಅಥವಾ TDS ಕಟ್ಟಾಗಿರುವಂಥ ಯಾವುದಾದ್ರೂ ಒಬ್ಬ ಅಸೆಸ್ಸಿಗಿರ್ಬೋದು, ಅವನಿಗೆ ವಿದೌಟ್ ಲೇಟ್ ಫೀಸು ಹಾರ್ಡ್ಲಿ ಒಂದು 40 days ಸಿಗೋದು. ಉಳಿದಿರೋದು ಮೊದಲು ಮಾಡ್ಕೋಬೋದು, ಅದು ಬಟ್ ಡಿಸ್ಕ್ರಿಪೆನ್ಸಿ ಬರುವ ಚಾನ್ಸ್ ಇದೆ. ಥ್ಯಾಂಕ್ ಯು.